ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಗುರುಪುಷ್ಯ ಯೋಗ ಇದೆ. ಈ ಒಂದು ಗುರುಪುಷ್ಯ ಯೋಗ ಯಾವಾಗ ಮತ್ತು ಹೇಗೆ ರೂಪುಗೊಳ್ಳುತ್ತೆ, ಇದರಿಂದ ಏನು ಪ್ರಯೋಜನ ಅನ್ನೋದನ್ನು ನೋಡೋಣ. ಇದು ಯಾವಾಗಲೂ ಇರೋದಿಲ್ಲ, ವರ್ಷದಲ್ಲಿ 2 ಅಥವಾ 3 ಸರಿ ಗುರುಪುಷ್ಯಾಮೃತ ಯೋಗ ಇರುತ್ತೆ ನೋಡ್ರಿ. ಈ ದಿನ ಏನೆಲ್ಲ ಶುಭ ಇರುತ್ತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಯಾವಾಗ ಮತ್ತು ಹೇಗೆ ಅನ್ನೋದು. ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡ್ರಿ, ಗುರುಪುಷ್ಯ ಯೋಗ ಅಪರೂಪ ಮತ್ತು ಅತ್ಯಂತ ಶುಭ ಸಮಯ ಅಂತಲೇ ಹೇಳ್ಬೋದು. ಗುರುವಾರ ದಿವಸ ಪುಷ್ಯ ನಕ್ಷತ್ರದ ಒಂದು ಸಂಯೋಗದಿಂದ ಉಂಟಾಗುವಂಥ ಈ ಯೋಗ ನೋಡ್ರಿ ಎಲ್ಲರಿಗೂ ಪ್ರಯೋಜನ ಅಂತಲೇ ಹೇಳ್ಬೋದು. ಈ ಸಮಯದೊಳಗೆ ಪ್ರಾರಂಭಿಸಿದಂಥ ಶುಭ ಕಾರ್ಯಗಳು ಫಲಪ್ರದ ಅಂತ ಹೇಳ್ತಾರೆ. ಮತ್ತು ಚಿನ್ನ ಆಭರಣ ಖರೀದಿ, ಹೊಸ ವ್ಯವಹಾರ ಏನಾದರೂ ಪ್ರಾರಂಭ ಮಾಡೋದಿದ್ದರೆ ಇದೇನಂದ್ರೆ ಅತ್ಯಂತ ಶುಭಕರ ಅಂತಲೇ ಹೇಳ್ತಾರೆ ನೋಡ್ರಿ. ಲಕ್ಷ್ಮೀ ಪೂಜೆಯಿಂದ ಸಂಪತ್ತು ಹೆಚ್ಚಾಗುತ್ತೆ ಅಂತ ನಂಬಿಕೆ. ಜ್ಯೋತಿಷ್ಶಾಸ್ತ್ರದ ಪ್ರಕಾರ ನೋಡ್ರಿ, ಗುರುಪುಷ್ಯ ಯೋಗ ಏನಂತಂದ್ರೆ ಅಪರೂಪ ಮತ್ತು ಅತ್ಯಂತ ಶುಭವಾದಂಥ ಒಂದು ಮುಹೂರ್ತ ಅಂತಲೇ ಹೇಳ್ಬೋದು. ಇದು ಏನಂದ್ರೆ ಪುಷ್ಯ ನಕ್ಷತ್ರ ದಿವಸ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ ಈ ಒಂದು ಯೋಗ ಉಂಟಾಗುವಂಥದ್ದು ನೋಡ್ರಿ. ಇದು ಸಂಚಾರ ಯೋಗ ಅಂತಲೇ ಹೇಳ್ತಾರೆ. ಎಲ್ಲರಿಗೂ ಇದು ಉಪಯೋಗ. ಮತ್ತು ಈ ದಿನ ನೋಡ್ರಿ ನೀವು ಕೆಲವೊಂದು ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಜೀವನದೊಳಗೆ ಸಂತೋಷವನ್ನು ವೃದ್ಧಿಸುತ್ತೆ ಅಂತ ಹೇಳ್ಬೋದು. ಮತ್ತು ಮುಂದೆ ಬರುವಂಥ ಸಮಸ್ಯೆಗಳಿಂದ ನಮಗೆ ಪರಿಹಾರವನ್ನು ಕೂಡ ಹೇಳ್ಬೋದು. ನೀವು ಮನೆಯಲ್ಲಿ ಹಿರಿಯರನ್ನ ನೋಡಿರ್ಬೋದು, ಈ ಥರ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಇದ್ದಾಗ ಹೋಗಿ ಬೆಳ್ಳಿ ಬಂಗಾರವನ್ನು ಖರೀದಿ ಮಾಡಿರ್ತಾರೆ. ನಮ್ಮ ಮನೆಯೊಳಗೂ ನಾನು ನೋಡಿದ್ದೀನಿ, ಆ ಥರ ತರ್ತಾರೆ. ನಿಮಗೂ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಈ ಥರ ಗುರುವಾರ ದಿವಸ ಬಂದಾಗ ತೊಗೋತಾರೆ ನೋಡ್ರಿ, ಬೆಳ್ಳಿ ಬಂಗಾರ ಆಗಿರ್ಬೋದು ಅಥವಾ ಬೇರೆ ವಸ್ತುಗಳನ್ನು ತೊಗೋತಾರೆ. ಈ ಒಂದು ಗುರುಪುಷ್ಯ ಯೋಗ ಯಾವಾಗ ರೂಪುಗೊಳ್ಳುತ್ತೆ ಅದನ್ನು ತೊಗೊಳ್ಳೋ ಇಂಟೆನ್ಷನ್ ಏನಪ್ಪ ಅಂದ್ರೆ ಶಾಶ್ವತವಾಗಿರಲಿ ಮತ್ತು ಜಾಸ್ತಿ ಒಂದು ಅದರಿಂದ ಏನಂದ್ರೆ ದುಪ್ಪಟ್ಟಾಗಲಿ ಅನ್ನೋ ಒಂದು ಇಂಟೆನ್ಷನಿಂದ ತೊಗೊತಾರೆ ನೋಡ್ರಿ. ಮತ್ತು ಒಳ್ಳೆಯ ಒಂದು ಮುಹೂರ್ತ ಇರೋದ್ರಿಂದ ಅದರಿಂದ ನಮಗೆ ಒಳಿತಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ತೊಗೋತಾರೆ. ಜ್ಯೋತಿಷ್ಯದ ಪ್ರಕಾರ ನೋಡ್ರಿ, 27 ನಕ್ಷತ್ರ ಪುಂಜಗಳಲ್ಲಿ ಈ ಒಂದು ಪುಷ್ಯ ನಕ್ಷತ್ರ ಏನಂದ್ರೆ 8ನೇ ನಕ್ಷತ್ರ. ಇದನ್ನು ನಕ್ಷತ್ರ ಪುಂಜಗಳ ರಾಜ ಅಂತಲೇ ಕರೀತಾರೆ. ಇದನ್ನು ನೋಡ್ರಿ ಅತ್ಯಂತ ಶುಭ ಮತ್ತು ಪೋಷಣೆ ಮತ್ತು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹೇಳ್ಬೇಕಂದ್ರೆ, ಈ ಪುಷ್ಯ ನಕ್ಷತ್ರ ಬಂದಾಗ ಮಕ್ಕಳಿಗೆ ಸ್ವರ್ಣಪ್ರಾಶನ ಮಾಡಿಸ್ತಾರೆ. ಮತ್ತು ಔಷಧಿ ಇಂಥ ಟೈಮಲ್ಲಿ ತೊಗೊಂಡ್ರೆ ಅದು ಬೇಗ ಗುಣಕಾರಿ ಆಗುತ್ತೆ ಅಂತ ಹೇಳ್ತಾರೆ ನೋಡ್ರಿ. ಅದನ್ನು ಕೂಡ ಕೆಲವೊಂದು ಅನುಭವಕ್ಕೆ ಬಂದಿರುವಂಥವು ನಿಮಗೂ ಕೂಡ ಆಗಿರ್ಬೋದು. ಮಕ್ಕಳಿಗೆಲ್ಲ ನಾವು ಸ್ವರ್ಣಪ್ರಾಶನ ಅಂತ ಹಾಕಿಸ್ತೀವಿ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬಂದಾಗ. ಆಯುರ್ವೇದ ಇದರಲ್ಲಿ ನೀವು ಕೇಳಿದ್ರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಾವು ಆ ಥರ ಹಾಕ್ಸಿದ್ವಿ, ಅದಕ್ಕೆ ಅದು ಅಂದರೆ ಪರಿಣಾಮಕಾರಿ ಇರುತ್ತೆ ಅಂತ ಮಾಡ್ತಾರೆ ನೋಡ್ರಿ. ಒಟ್ಟಿಗೆ ಬಂದಾಗ ಏನಂತಂದ್ರೆ ಈ ಥರ ಗುರುಪುಷ್ಯ ಯೋಗ ಪ್ರಾರಂಭ ಆಗುತ್ತೆ. ಇದನ್ನು ಗುರುಪುಷ್ಯಾಮೃತ ಯೋಗ ಅಂತಲೂ ಕರೀತಾರೆ. ಕೆಲವೊಂದು ಏನಾದರೂ ಮಾಡೋದಿದ್ದರೆ ಈ ದಿವಸ ಮಾಡುವಂಥದ್ದು ನೋಡ್ರಿ. ಇದರ ಪ್ರಾಮುಖ್ಯತೆ ಏನಪ್ಪ ಅಂತ ನೋಡೋದಾದರೆ, ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಜಾತಕದೊಳಗೆ ರೂಪುಗೊಂಡಂಥ ಒಂದು ಯೋಗ ಅಲ್ಲ ಇದು. ಬದಲಿಗೆ ಏನಂದರೆ ಇದು ಸಂಚಾರ ಯೋಗ ಅಂತಲೇ ಹೇಳ್ತಾರೆ. ಅಂದರೆ ಇದು ಆಕಾಶದಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ನಿರ್ದಿಷ್ಟ ಸ್ಥಾನದಿಂದ ರೂಪುಗೊಳ್ಳುತ್ತೆ. ಮತ್ತು ಒಂದು ನಿರ್ದಿಷ್ಟ ಅವಧಿಗೆ ಎಲ್ರಿಗೂ ಇದು ಪ್ರಯೋಜನ ಮತ್ತು ಪರಿಣಾಮಕಾರಿ ಅಂತಲೇ ಹೇಳ್ಬೋದು ನೋಡ್ರಿ. ಗುರುವಾರ ದಿವಸ ಜ್ಞಾನ, ಸಂಪತ್ತು, ಧರ್ಮ, ಅದೃಷ್ಟ ಮತ್ತು ವಿಸ್ತರಣೆಯ ಗ್ರಹವಾದಂಥ ಗುರುಗ್ರಹಕ್ಕೆ ಸಂಬಂಧಿಸಿರುವಂಥದ್ದು. ಗುರುವಿನ ಬಲ ಇಲ್ದಿರ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಪುಷ್ಯ ನಕ್ಷತ್ರದ ದೇವತೆ ನೋಡ್ರಿ ಗುರು ಮತ್ತು ಅಧಿಪತಿ ಶನಿದೇವರು. ಆದ್ದರಿಂದ ಪುಷ್ಯ ನಕ್ಷತ್ರ ಏನಪ್ಪ ಅಂದ್ರೆ ಶನಿಯ ಒಂದು ಪ್ರಾಬಲ್ಯವನ್ನು ಹೊಂದಿದೆ. ಹಾಗಾಗಿ ನೋಡ್ರಿ ಇದರ ಸ್ವಭಾವ ಏನಂದ್ರೆ ಗುರುವಿನಂತೆಯೇ ಇರ್ತೈತಿ. ಶನಿ ನೋಡ್ರಿ ಸ್ಥಿರತೆ ಮತ್ತು ಶಿಸ್ತಿನ ಒಂದು ಅಂಶ ಅಂತಲೇ ಹೇಳ್ಬೋದು. ಗುರುವಾರ ದಿವಸ ಪುಷ್ಯ ನಕ್ಷತ್ರ ಈ ಥರ ಬಂದಾಗ ಶುಭ ಸಂಯೋಜನೆ ಇದ್ದಾಗ ಈ ಯೋಗ ಏನಂದ್ರೆ ಅತ್ಯಂತ ಶಕ್ತಿಶಾಲಿ ಅಂತಲೇ ಹೇಳಲಾಗುತ್ತೆ. ಗುರು ಏನಂದ್ರೆ ತನ್ನ ಒಂದು ಶುಭವನ್ನು ಹೆಚ್ಚಿಸುತ್ತೆ ಮತ್ತು ಶನಿಯು ಆ ಶುಭವನ್ನು ಶಾಶ್ವತವಾಗಿ ಇರಿಸ್ತಾನೆ ಅಂತ ನಂಬಿಕೆ ನೋಡ್ರಿ. ಮಹತ್ವ ಏನು ಅಂತ ನೋಡೋದಾದರೆ, ಗುರುಪುಷ್ಯ ಯೋಗದ ಒಂದು ಮಹತ್ವ, ಈ ಗುರುಪುಷ್ಯ ಯೋಗದ ಸಮಯದಲ್ಲಿ ಮಾಡಿದಂಥ ಕೆಲಸ ಅಥವಾ ಖರೀದಿಸಿದಂಥ ವಸ್ತುಗಳು ಅಕ್ಷಯ ಫಲಗಳನ್ನು ನಮಗೆ ನೀಡ್ತವೆ ಅಂತ ನಂಬಿಕೆ. ಆದ್ದರಿಂದ ಅವುಗಳ ಒಂದು ಪರಿಣಾಮ ನೋಡ್ರಿ ದೀರ್ಘಕಾಲ ಉಳಿಯುತ್ತೆ ಮತ್ತು ಹೆಚ್ಚಾಗುತ್ತೆ. ಈ ದಿನ ಚಿನ್ನ, ಬೆಳ್ಳಿ ಅಥವಾ ಆಭರಣ ತಗೊಳ್ಳೋದು, ವಾಹನ, ಮನೆ ತಗೊಳ್ಳೋದಂಥದ್ದು, ಭೂಮಿ ಈ ಥರ ಏನಾದರೂ ನೀವು ಖರೀದಿಸಿದರೆ ಶುಭ ಅಂತಲೇ ಪರಿಗಣನೆ ಮಾಡ್ತಾರೆ ನೋಡ್ರಿ. ಈ ಯೋಗದಲ್ಲಿ ವ್ಯವಹಾರವನ್ನು ಪ್ರಾರಂಭಿಸೋದು
ಮತ್ತು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳೋದು, ಗೃಹ ಪ್ರವೇಶ, ಈ ಥರ ಯಾವುದೇ ಕೆಲವೊಂದು ಪ್ರಮುಖ ಕೆಲಸವನ್ನು ಪ್ರಾರಂಭಿಸೋದು ಪ್ರಯೋಜನ. ಮತ್ತು ಇಂಥ ಒಂದು ಯೋಗದಲ್ಲಿ ನೋಡಿರಿ, ಲಕ್ಷ್ಮೀ ದೇವತೆ ಮತ್ತು ವಿಷ್ಣುವನ್ನ ಪೂಜೆ ಮಾಡೋದ್ರಿಂದ ಕೂಡ ಸಂಪತ್ತು ಹೆಚ್ಚಾಗುತ್ತೆ. ಈ ಯೋಗ ಏನಂದ್ರೆ ಜೀವನದೊಳಗೆ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ಕೂಡ ತರುತ್ತೆ ಅಂತ ಹೇಳ್ಬೋದು ನೋಡಿರಿ. ವಿಶೇಷವಾಗಿ ಗುರು ಮತ್ತು ಶನಿಗೆ ಸಂಬಂಧಿಸಿದಂಥ ದೋಷಗಳನ್ನು ಕಡಿಮೆ ಮಾಡಲು ಇದು ಸಹಾಯಕ. ಈ ಒಂದು ಗುರುಪುಷ್ಯಾಮೃತ ಯೋಗದ ಮಾಹಿತಿ ನೋಡಿರಿ. ಇದು ಪ್ರತಿ ಸರಿನೂ ಇರೋದಿಲ್ಲ, ಕೆಲವು ಸಲ ಈ ಥರ ಒಂದು ವಿಶೇಷ ಯೋಗಗಳು ಬರ್ತವೆ. ಈ ಯೋಗ ಇದ್ದಾಗ ನೀವೇನಾದರೂ ಖರೀದಿ ಮಾಡೋದಿದ್ದರೆ ಮಾಡ್ಬೋದು. ಇದರಿಂದ ಒಳ್ಳೆಯ ಒಂದು ಅಕ್ಷಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಧನ್ಯವಾದಗಳು.